ಹೇ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು DMG ವ್ಲಾಗ್ಸ್. ನಾನು ದೇವಿ. ಸೊ ನಮ್ಮ ಪಾಪುಗೆ ಸಕ್ಸಸ್ಫುಲಿ ನೀವು ನನ್ನ ವ್ಲಾಗ್ನ ಆಲ್ರೆಡಿ ಫಾಲೋ ಮಾಡ್ತಿದ್ದೆ, ನಿಮ್ಗೆ ಗೊತ್ತಿರುತ್ತೆ. ನಮ್ಮ ಪಾಪುಗೆ 6 months ಕಂಪ್ಲೀಟ್ ಆಯಿತು. ನಮ್ಮ ಗುಂಡಿಗೆ, ನಮ್ಮ ಕೆಂಪುಗೆ ಆಮೇಲೆ ಸೊ ಇವಾಗ ಸಾಲಿಡ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಫಸ್ಟ್ 1 ವೀಕು ಅಥವಾ ಫ್ರೂಟ್ಸ್ ವೆಜಿಟೇಬಲ್ಸ್ ಅಂತ ಅಂದರೆ ಏನನ್ನ ತಿನ್ನಿಸ್ತೀವಿ, ಸ್ಟಾರ್ಟಿಂಗ್ ಹೆಂಗೆ ತಿನ್ನಿಸ್ಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಎಸ್ ಮಗಳೇ, ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನಿನ್ನೆ ಹಾಸ್ಪಿಟ್ಲ್ ವ್ಯಾಕ್ಸಿನ್ ಆದಮೇಲೆ ಬಂದಾಗ ಆ್ಯಕ್ಚುಲಿ ನಾವು ಫಸ್ಟ್ ಬನಾನನ್ನ ತಿನ್ನಿಸಿದ್ವಿ ಸ್ಮ್ಯಾಶ್ ಮಾಡಿ. ಸೊ ಅದು ಹೆಂಗೆ ತಿಂದ್ಲು ಅಂತ ಇಲ್ಲಿ ವಿಡಿಯೋ ಹಾಕ್ತೀನಿ ನೋಡಿ. ಏನು ತಿನ್ನಿಸ್ತಾ ಇದೆಯಾ? ಬನಾನಾ ಏನಾಗ್ತೈತೆ ಹೆಂಗೆ ಮಾಡಬೇಕು? ಮುಖ ನೋಡಿ, ಮುಖ ಎಲ್ಲ ನುಂಗುದ್ಲು ಒಂದು ಸ್ವಲ್ಪ. ಏನು ನೋಡ ಹೆಂಗಿಂತ ನೋಡು. ಫಸ್ಟ್ ಟೈಮ್ ತಿಂತಿರೋದ್ ಕಡೆ ನೀನು ನೋಡ್ರಿ, ಹೆಂಗ್ ತಿಂತಾಳೆ, ಹೊಟ್ಟೆ ಎಷ್ಟಿಲ್ಲ ಹಂಗಾರು ತಿಂತಾವಳೆ. ಎಮ್ಮಿ ಇದೆಯಾ? ಎಮ್ಮಿನಾ? ಸೊ ಅದಾದಮೇಲೆ ಇವತ್ತು ಅಂದರೆ ಒಂದು ಸೇಮ್ ಫ್ರೂಟ್ಸ್ನ ನೀವು ಇನಿಷಿಯಲಿ ಸಾಲಿಡ್ಸ್ನ ಇಂಟ್ರಡ್ಯೂಸ್ ಮಾಡೋವಾಗ ಸೇಮ್ ಫ್ರೂಟ್ಸ್ನ 2 days ಸೇಮ್ ಫ್ರೂಟ್ಸ್ನ ಕೊಡಿ ಅಂತ ಹೇಳ್ತಾರೆ. ಅದೇ 1 ವೀಕ್ ಇನಿಷಿಯಲ್ 1 ವೀಕ್ ಇರುತ್ತಲ್ಲ, ಸೊ ಅಲ್ಲಿ ಒನ್ ಟೈಮ್ ಮಾತ್ರ ಸಾಲಿಡ್ನ ಕೊಡಿ. ಅದಾದಮೇಲೆ ಅಭ್ಯಾಸ ಆಗೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ 1 ವೀಕ್ ಆದಮೇಲೆ. ಸೊ ಅದಾದಮೇಲೆ 2 times ಕೊಡ್ಬೋದು. ಸೊ ಅದೇ ಥರ ಇವತ್ತು ತಿನ್ನಿಸ್ತೀವಿ. ಸೊ ಅದು ಹೆಂಗೆ ತಿನ್ನಿಸ್ತೀವಿ ಏನು ಅಂತ ತೋರಿಸ್ತೀನಿ ನೋಡಿ. ಕಳಚಿನಿ ಫ್ರೆಂಡೇನಾ? ಏ ಬಿಡಮ್ಮ, ತಿನ್ನಮ್ಮ. ಸ್ಪೂನ್ ಬೇಡಮ್ಮ ನಿಂಗೆ. ಸ್ಪೂನ್ ಬೇಕಾ ನಿಂಗೆ? ಸ್ಪೂನ್ ಬೇಕಾ ನಿಂಗೆ? ಅವಿ ಈ ಕಡೆ ಜಾಗ ಬಿಡಮ್ಮ. ಸೆಕೆಂಡ್ ಫ್ರೂಟು ಪಪಾಯನ ಪ್ಯೂರೆ ಮಾಡಿದ್ದೀನಿ, ತಿನ್ನಿಸೋಕ್ಕೆ ಟ್ರೈ ಮಾಡ್ತೀನಿ ಇವಾಗ. ಈಗ ಎದ್ಲು, ಮಲಗಿದ್ದು ಸ್ವಲ್ಪ ಹೊತ್ತಾಯಿತು. ಅವಿ ಹೆಂಗಾಡ್ತೀಯ ನೋಡಪ್ಪ. ಈ ಕಡೆ ಬಾ ಮಗನೆ. ಓನೇಮ್ಮ, ಚೆನ್ನಾಗಿದೆ ಕೆಂಪು, ಚೆನ್ನಾಗಿದೆಯಂತ. ತಿಂತಾವಳಲ್ಲ ನೋಡು, ಬೇಸ ಇಲ್ವಲ್ಲ ತಿಂದು, ಅದಕ್ಕೆ ಹಂಗೆ ಮಾಡ್ತಾಳೆ. ಹೇಳು ತಿಂತಾವಳೆ. ಗುಡ್, ವೆರಿ ಗುಡ್ ಕೆಂಪು. ಗಾಡಿ ತರಕ್ಕೆ ಓಕೆ, ತಿಂತಾವಳೆ. ತಿನ್ನಿಸ್ತೀನಿ, ವಿಡಿಯೋ ಮಾಡೋಕ್ಕಾಗೋದಿಲ್ಲ ಒಂದು ಹ್ಯಾಂಡಲ್ಲಿ. ಗುಡ್ ಗರ್ಲ್ ಕೆಂಪು, ಗುಡ್. ಬಂದೆ, ಚೆನ್ನಾಗಿ ತಿಂತೆ ಮನೆ ನೀನು. ಒಂದು ಕೆಂಪುಗ ಸ್ಪೂನ್ ತಗೊಬರ್ಗವಿ. ಗೋ, ಫುಲ್ ಖಾಲಿ. ಚೆನ್ನಾಗಿತ್ತಾನೆ ಕೆಂಪು, ಚೆನ್ನಾಗಿತ್ತಾನೆ. ಲೋ ಯಾಕೋ ಮೆತ್ತಗೋರಳು. ಚೆನ್ನಾಗಿದ್ದೇನೆ ಕೆಂಪು, ಚೆನ್ನಾಗಿತ್ತ. ಅಜ್ಜಿಗ ಚೆನ್ನಾಗಿತ್ತಾ? ಅಜ್ಜಿಯಾಗ ಓಕೆ. ಏನು ಕಣ್ಣು ನಿಲ್ಸಿದ್ಯಲ್ಲ? ಏನು ಮಾಡ್ತಿದ್ಯಾ? ಪಾರ್ಕ್ ಮಾಡಿದ್ಯಾ? ಇದು ಸೈಕಲು, ಇದು ಅರಿಕಟ್ಟರೆ, ಇದು ಅಜ್ಜಿಗೆ.
ಹೆಲಿಕಾಪ್ಟರ್ ಅದು ಮಲ್ಕೊಂಡು ಆಟ ಆಡ್ತಾವಳೆ. ಸೊ ಅವಳಿಗೆ ಸಾಲಿಡ್ ಸ್ಟಾರ್ಟ್ ಮಾಡಿ ಇವತ್ತಿಗೆ 3ನೇ ದಿನ. ನೆನ್ನೆ ಆಲ್ರೆಡಿ ತೋರಿಸ್ದಂಗೆ 2 ಡೇಸು ಬನಾನ ಕೊಟ್ವಿ ಸ್ಮ್ಯಾಶ್ ಮಾಡಿ. ಚೆನ್ನಾಗಿ ತಿಂದಳು. ಅವಳ ಹಾಲು ಅಷ್ಟೇ ಚೆನ್ನಾಗಿ ಕುಡಿತಾಳೆ. ಸೊ ಅದರಿಂದ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅವಳು ಚೆನ್ನಾಗಿ ತಿಂತಾಳೆ ಅಂತ. ಸೊ ಫಸ್ಟ್ ಟೈಮು ಅನ್ನೋ ಥರ ಏನೂ ಇರಲಿಲ್ಲ. ಫುಲ್ ಎಷ್ಟು ಸ್ಮ್ಯಾಶ್ ಮಾಡಿ ಒಂದಿಷ್ಟುದ್ದ ಏಲಕ್ಕಿ ಬಾಳೆನ ಇಷ್ಟುದ್ದ ಸ್ಮ್ಯಾಶ್ ಮಾಡಿ ಕೈಯಲ್ಲೇ ತಿನ್ನಿಸಿದೆ. ನೀಟಾಗಿ ತಿಂದಳು. ಸೊ ಅದಾದಮೇಲೆ ಇವಾಗ ನೀವು ಆಲ್ರೆಡಿ ನೋಡಿರೋಂಗೆ ಸೆಕೆಂಡ್ ಥರ್ಡ್ ಡೇ ಪಪಾಯನ ಹಣ್ಣಾಗಿರೋ ಪಪಾಯನ ಸ್ಮ್ಯಾಶ್ ಮಾಡಿ ತಿನ್ನಿಸಿದ್ದು. ಸ್ಮ್ಯಾಶ್ ಅಂದರೆ ಚಿಕ್ಕದು ಕಾಯಿ ತುರಿಯೋದು ಬರುತ್ತಲ್ಲ, ಸೊ ಅದರಲ್ಲಿ ತುರಿದ್ಬಿಟ್ಟು ಆಮೇಲೆ ಮತ್ತೆ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿ ತಿನ್ನಿಸ್ದೆ. ಅದನ್ನು ಅಷ್ಟೇ ನೀಟಾಗಿ ತಿಂದಳು. ಸೊ ಎಷ್ಟೊಂದು ಜನಕ್ಕೆ ಡೌಟ್ ಇದ್ದರೆ ಯಾವಾಗಿಂದ ಸಾಲಿಡ್ನ ಸ್ಟಾರ್ಟ್ ಮಾಡಬೇಕು ಅಂತ ಡೌಟ್ ಇದ್ದರೆ ಐ ಥಿಂಕ್ ಇದು ಬೆಟರು ಡಾಕ್ಟ್ರು ಕೇಳೋದೇನೆ. ಬಿಕಾಸ್ ಒಬ್ಬೊಬ್ರದ್ದು ಫುಡ್ ಫಾರ್ಮೆಟ್ ಒಂದೊಂದು ಥರ ಇರುತ್ತೆ. ಸೊ ಅಂದರೆ ಒಬ್ಬರದ್ದು ಇನ್ನು ಏನು ಬ್ರೆಸ್ಟ್ ಮಿಲ್ಕ್ ಕೊಡ್ತಿರ್ತಾರೆ, ಇನ್ನೊಬ್ಬರು ಫಾರ್ಮುಲಾ ಕೊಡ್ತಿರ್ತಾರೆ, ಒಬ್ಬರು ಮಿಕ್ಸ್ ಕೊಡ್ತಿರ್ತಾರೆ. ಪಾಪು ವೆಯ್ಟು ಎಷ್ಟಿರುತ್ತೆ, ಸ್ವಲ್ಪ ಕಡಿಮೆ ಇದ್ದರೆ ಜಾಸ್ತಿ ಇದ್ದರೆ. ಸೊ ಇದೆಲ್ಲ ಫ್ಯಾಕ್ಟ್ರ್ ಮೇಲೂ ವೇರಿ ಆಗುತ್ತೆ ಯಾವಾಗಿಂದ ಸಾಲಿಡ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದು. ಸೊ ಅದಕ್ಕೆ ನೀವು ಡಾಕ್ಟ್ರನ್ನ ಕೇಳೋದೇ ಬೆಟರು. ಸೊ ಡಾಕ್ಟ್ರು ಯೂಶ್ವಲಿ ಹೇಳ್ತಾರೆ, ಸೊ ಪಾಪ ವೆಯ್ಟ್ ನೋಡ್ಕೊಂಡು ಚೆನ್ನಾಗಿದೆಯಾ ಅಥವಾ ಇನ್ನೂ ಸ್ವಲ್ಪ ಫುಡ್ ಕರೆಕ್ಟಾಗಿ ಇನ್ನೂ ಸ್ವಲ್ಪ ಜಾಸ್ತಿ ಕೊಡಬೇಕಾ, ಸೊ ಅದ್ರ ಮೇಲೆ ಹೇಳ್ತಾರೆ ಸೊ ಯಾವಾಗಿಂದ ಸಾಲಿಡ್ನ ಸ್ಟಾರ್ಟ್ ಮಾಡ್ಬೋದು ಅಂತ. ಸೊ ಇವತ್ತು ಸ್ಯಾಟರ್ಡೆ. ಸೊ ಅಲ್ಲಿ ನೋಡಿ ಅವ್ನು ಬಿತ್ಕೊಂಡು ಓದಾಡ್ತಾವನು, ಮಾತಾಡ್ತಾವನು ಜೋರಾಗಿ. ಬಟ್ ಸೊ ಅದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂದರೆ ಈ ಟೈಮಲ್ಲೂ ಅಷ್ಟೇ, ಇವಳಿಗೂ ಅಷ್ಟೇ. ಸೊ ಇಬ್ರಿಗೂ ನಾನು ಬ್ರೆಸ್ಟ್ ಮಿಲ್ಕೇನೆ ಕುಡಿಸಿರೋದು. ಇಬ್ಬರು ಚೆನ್ನಾಗಿ ಹಾಲು ಬರ್ತಿತ್ತು, ಚೆನ್ನಾಗಿ ಹಾಲು ಕುಡಿಸ್ತಿದ್ದೆ. ಸೊ ಅದರಿಂದ ಅಥವಾ ಏನೋ ಗೊತ್ತಿಲ್ಲ, ಅವ್ನು ಸ್ವಲ್ಪ ಲೀನೇ ಇದ್ದ, ಸ್ವಲ್ಪ ಸಣ್ಣನೇ ಇದ್ದ. ಇವಳು ಸ್ವಲ್ಪ ಹೆಲ್ದಿಯಾಗಿದ್ದಾಳೆ. ಅಂದರೆ ದ ರೇಂಜ್ ಆಫ್ ವೆಯ್ಟ್ಸ್ ಎಲ್ಲ ಬರುತ್ತಲ್ಲ, ಸೊ ಅದರಲ್ಲಿ ಅವನು ಬಂದು ಲೋವರ್ ರೇಂಜಲ್ಲಿದ್ದ, ಇವಳು ಬಂದು ಮಿಡಲಲ್ಲಿದ್ದಾಳೆ. ಸೊ ಹೆಲ್ತಿ ವೆಯ್ಟೇ ಇದೆ. ಸೊ ಅದರಿಂದನೇ ಏನೋ ಗೊತ್ತಿಲ್ಲ, ಡಾಕ್ಟ್ರು 6 ಮಂತ್ಸ್ ಆದಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದರು. 5th ಮಂತ್ಗೆ ವ್ಯಾಕ್ಸಿನ್ ಹೋದಾಗಲೇ ಹೇಳಿದರು 6 ಮಂತ್ಸ್ ಆದಮೇಲೆ ಸ್ಟಾರ್ಟ್ ಮಾಡೋಣ ಅಂತ. ಸರಿ ಅಂದ್ಬಿಟ್ಟು ಆ ವ್ಯಾಕ್ಸಿನ್ದು ಹಾಕ್ಸ್ಕೊಂಬರೋದಿನ ಹೆಂಗಿತ್ತು ಏನು ಅಂತ ಹೇಳಿದ್ರು. ಏನು ಡಯಟ್ ಆ್ಯಕ್ಚುಲಿ ಡಾಕ್ಟ್ರ್ ಎಕ್ಸಾಕ್ಟ್ ಏನು ಡಯಟ್ ಹೇಳಿದ್ರು ಅಂತ ನಾನು ಆಲ್ರೆಡಿ ಆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇಲ್ಲಿ ಜಸ್ಟ್ ಏನೇನು ಕೊಡ್ತಾಯಿದ್ದೀನಿ ಅದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನಾಳೆ ಇನ್ನೊಂದು ಫ್ರೂಟ್ನ ಟ್ರೈ ಮಾಡೋಣ. ಸೊ ಈ ಫಸ್ಟ್ ವೀಕಲ್ಲಿ ಏನೇನು ಕೊಡ್ತೀನಿ ಅಂತ ನಾನು ತೋರಿಸ್ತೀನಿ, ಯಾವ ಫ್ರೂಟ್ಸ್ ಕೊಡ್ತೀನಿ, ಹೆಂಗೆ ತಿಂದು ಅಂತ. ಸೊ ಅದಾದಮೇಲೆ ಆ್ಯಕ್ಚುಲಿ ರಾಗಿ ಸರಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಸೊ ಆ ರಾಗಿ ಸರಿದನ್ನ ನಾನು ಸಪ್ರೇಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ. ಬಾಯ್ ಬಾಯ್ ಅಮ್ಮ. ಬಾಯ್ ಬಾಯ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ದಿಸ್ ಇಸ್ ನಾಟ್ ಮಾರ್ನಿಂಗ್ ಅವಿ. ಮಾರ್ನಿಂಗಾ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬಾಯ್ ಬಾಯ್. ಬಾಯ್ ಬಾಯ್. ಬಾಯ್ ಬಾಯ್. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ ಗೈಸ್. ಥ್ಯಾಂಕ್ ಯು ಸೋ ಮಚ್ ಎಂಡ್ವರೆಗೂ ವಿಡಿಯೋ ನೋಡಿದ್ದಕ್ಕೆ. ಲವ್ ಯಾ. ಬಾಯ್ ಬಾಯ್. ಬಾಯ್. ಇದು ಲವ್ ಯಾ. ಲವ್ ಯು. ಐ ಲವ್ ಯಾ. ಹೇಳು. ಯಾ.